ಕೋರ್ಸ್ ಹಿ ವಾಸ್ ಮೈ ಡ್ರೀಮ್ ಆ್ಯಕ್ಚುಲಿ. ಹೀರೋ ಆಗಲಿ ವಿಲನ್ ಆಗಲಿ ಆಗೋದು ಯಾವಾಗ ಗೊತ್ತಾ, ಒಂದು ಸಿಚುವೇಶನ್ ಬಂದಾಗ ಐ ಕುಡ್ ಹ್ಯಾವ್ ಶೌಟೆಡ್ ಅಟ್ ಪೀಪಲ್, ಐ ಕುಡ್ ಹ್ಯಾವ್ ಡನ್ ಡ್ರಾಮಾ. ನಾನು 100 ಜನ ಇಷ್ಟಪಡೋದೇನು ಬೇಕಾಗಿಲ್ಲ, ನನಗೆ ಹೇಳ್ಕೊಂಡು ಹೋಗಲೇಬೇಕಾಗುತ್ತೆ. ಅವಾಗ ದೆನ್ ಯು ಗೆಟ್ ಇರಿಟೇಟೆಡ್ ಅಲ್ವಾ. ಆಮೇಲೆ ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ಡೌನ್ಫಾಲ್ ಇನ್ ಎನಿಬಡೀಸ್ ಕ್ಯಾರೆಕ್ಟರ್. ಹಾಯ್, ಎಲ್ಲರಿಗೂ ನಮಸ್ಕಾರ. MSN ಟಾಕ್ಸ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಮೋನಿಕಾ ಎಸ್ ನಾಗರಾಜ್. ಸೊ ಇವತ್ತು ನಮ್ ಜೊತೆ ಬಿಗ್ ಬಾಸ್ ಸೀಸನ್ 12ರ ಖ್ಯಾತಿಯ ಅಭಿ ಅವ್ರು ನಮ್ ಜೊತೆ ಇದ್ದಾರೆ. ಹೋಗುವಾಗ ಒಂದು ಹೀರೋ ಆಗಿ ಹೋಗಿದ್ರು, ಬರುವಾಗ್ಲೂ ಒಬ್ಬ ಒಳ್ಳೆ ಹೃದಯವಂತಿಕೆ ಇಟ್ಕೊಂಡು ಸುದೀಪ್ ಸರ್ರೇ ಹೇಳಿದ್ರು ದಟ್ ಯು ಆರ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಸೊ ನಾವೆಲ್ಲ ಅನ್ಕೊಂಡಿದ್ವಿ ದಟ್ ಒಳಗಡೆ ಹೋದಾಗ 100 days ಈ ವ್ಯಕ್ತಿ ಇರ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ 70 ದಿನಕ್ಕೆ ವಾಪಸ್ ಬಂದಿದ್ದಾರೆ. ಬಟ್ ಸ್ಟಿಲ್ 70 days ಜರ್ನಿ ಹೇಗಿತ್ತು, ಸೊ ಅವ್ರಿಗೆ ಏನ್ ಕೊಡ್ತು ಬಿಗ್ ಬಾಸ್, ಅದನ್ನೆಲ್ಲ ಅವ್ರ ಹತ್ರನೇ ಮಾತಾಡೋಣ. ಅವರ ಹೋಲ್ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಭಿ ಅವ್ರನ್ನೇ ಕೇಳೋಣ. ಅಭಿಷೇಕ್ ಸರ್, ನಿಮ್ಗೆ MSN ಟಾಕ್ಸ್ಗೆ ವೆಲ್ಕಮ್ ಸರ್. ವೆಲ್ಕಮ್. ನಾನು ಹೀರೋ ಅಂತಾನೆ ವೆಲ್ಕಮ್ ಮಾಡ್ತೀನಿ, ಬಿಕಾಸ್ ಸರ್ ಕೂಡ ಹೇಳಿದ್ರು ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ವ್ಯಕ್ತಿತ್ವ. ನಿಮ್ಮ ವ್ಯಕ್ತಿತ್ವಕ್ಕೆ ಆ ಒಂದು ಕಾಂಪ್ಲಿಮೆಂಟ್ ಕೊಟ್ಟಾಗ ಹೆಂಗ ಅನ್ನಿಸ್ತು ವಾಪಸ್ ಬರುವಾಗ? ಟ್ರೋಫಿ ಗೆದ್ದಷ್ಟೇ ಖುಷಿ ಆಯಿತು ಮ್ಯಾಮ್, ಆನೆಸ್ಟ್ಲಿ. ಎಸ್, ಅದು ಆಕ್ಚುಲಿ ತುಂಬಾ ವೈರಲ್ ಆಯ್ತು. ಬಿಕಾಸ್ ಸುದೀಪ್ ಸರ್ ಹೇಳಿದರೆ ನೀವು ಯೂಶಲಿ ಅಷ್ಟು ಕಾಂಪ್ಲಿಮೆಂಟ್ಸ್ ಯಾರಿಗೂ ಕೊಡಲ್ಲ, ಅಂದ್ರೆ ಅವ್ರು ಕೊಟ್ರೆ ತುಂಬಾ ಹೋಲ್ ಆಟ ಇಡ್ಲಿಕ್ಕೆ ಕೊಡ್ತಾರೆ. ಸೊ ಅದ್ ನಿಮಗ್ ಸಿಕ್ಕಿದೆ ಅಭಿ ಸರ್. ಸೊ ಖುಷಿ ಆಯ್ತಾ ಸುದೀಪ್ ಸರ್? ಕೋರ್ಸ್ ಹಿ ವಾಸ್ ಮೈ ಡ್ರೀಮ್ ಆ್ಯಕ್ಚುಲಿ. ನಾನು ಚಿಕ್ಕ ವಯಸ್ಸಿಂದ ಅವ್ರು ನೋಡ್ಕೊಂಡೇ ಬೆಳೆದಿದ್ದು, ಅವ್ರು ನೋಡ್ಕೊಂಡು ಆಕ್ಟರ್ ಆಗಬೇಕು ಅಂತ ಇದ್ದಿದ್ದು. ನನಗೆ ಆ್ಯಕ್ಚುಲಿ ಒಂದೇ ಒಂದು ಡ್ರೀಮ್ ಏನಿತ್ತು ಅಂದ್ರೆ, ಬಿಗ್ ಬಾಸ್ ಮನೆಗೆ ಹೋದಾಗ ಕೂಡ ಐ ವಾಸ್ ಹ್ಯಾಪಿ ದಟ್ ಅವ್ರು ನನ್ನ ಅಭಿ ಅಂತ ಕರೀತಾರೆ ಅಂತ. ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್, ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೆ. ಬಟ್ ಇನ್ಫ್ಯಾಕ್ಟ್ ಹೊರಗೆ ಬಂದ ಮೇಲೆ ಅಭಿ ಅಂತ ಕರೀದಿರಲಿ, ವೆರಿ ಗುಡ್ ಹ್ಯೂಮನ್ ಬಂತ ಬೇರೆ ಅಂದ್ರಲ್ಲ, ಇಟ್ ವಾಸ್ ಆಸ್ ಗುಡ್ ಆಸ್ ವಿನ್ನಿಂಗ್ ಫಾರ್ ಮಿ. ನೀವು ಒಳಗ್ ಹೋಗುವಾಗ ಒಂದು ಇಲ್ಲ ವಿಲ್ಲನ್ ಆಗ್ತೀರಾ ಅಂತ ಅನ್ಕೊಂಡಿದ್ವಿ. ಬಿಕಾಸ್ ಲಕ್ಷಣ ಅಂತ ಧಾರಾವಾಹಿಲಿ ತುಂಬಾ ಅದ್ಭುತವಾಗಿ ನಡ್ಸಿದ್ರಿ. ತುಂಬಾನೇ ಒಳ್ಳೆ ನಿಮ್ಗೆ ಕ್ವಾಲಿಟಿ ಫೇಮ್ ಅಂತ ಸಿಕ್ಕಿದ್ದು ಅಂದ್ರೆ ಲಕ್ಷಣ ಅಂತ ಅನ್ಸುತ್ತೆ. ಸೊ ವಿಲ್ಲನ್ ಆಗಿದ್ರಿ, ಚೆನ್ನಾಗಿ ಆಕ್ಟ್ ಎಲ್ಲ ಮಾಡಿದ್ರಿ. ಕಟ್ ಮಾಡಿದ್ರೆ ಹೀರೋ ಆಗಿ ವಧು ಧಾರಾವಾಹಿಲಿ ನೀವು ಬಂದ್ರಿ. ಸೊ ಒಂದು ಹೀರೋ ಆಗ್ತಾರೆ, ಇಲ್ಲ ಒಂದು ವಿಲ್ಲನ್ ಆಗ್ತಾರೆ. ಯಾಕಂದ್ರೆ ನಿಮ್ಮ ಲುಕ್ ಆಗಿದೆ, ನಿಮ್ಮ ಸ್ಟೈಲ್ ಆಗಿದೆ, ನಿಮ್ಮ ಸ್ವ್ಯಾಗ್ ಆಗಿದೆ. ಸೊ ಮೇ ಬಿ 2ರಲ್ಲಿ ಒಂದಂತೂ ಆಗ್ತಾರೆ ಅಂತ. ಬಟ್ ಏನಾಯ್ತು 2ರಲ್ಲಿ? ಎಲ್ಲಿ ಒಂದು ಮಧ್ಯದಲ್ಲಿ ಎಲ್ಲಿ ಸಿಗಾಕೊಂಡ್ರಿ? ಮನೆ ಒಳಗೆ ಹೋಗುವಾಗ ತುಂಬಾ ಸ್ಟೈಲಿಶ್ ಆಗಿ ಹೋಗ್ತೀರಾ, ಜಂಟಿಯಲ್ಲಿ ಹೋಗ್ತೀರಾ, ಏನಾಯ್ತು ಮನೆ ಒಳಗಡೆ ಅನ್ನೋದು ನೀವೇ ಹೇಳ್ಬೇಕು. ಆಮೇಲೆ ಒಬ್ಬ ಹೀರೋ ಆಗಲಿ ಒಬ್ಬ ವಿಲನ್ ಆಗಲಿ ಆಗೋದು ಯಾವಾಗ ಗೊತ್ತಾ, ಒಂದು ಸಿಚುವೇಶನ್ ಬಂದಾಗ. ಇನ್ಫ್ಯಾಕ್ಟ್ ನಮ್ಗೆ ಹತ್ರ ಸಿಚುವೇಶನ್ನೇ ಬರ್ತಾ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಒಂಟಿ ಜಂಟಿಯನ್ನು ನೋಡಿದಾಗ ನಾನು ಯಾವಾಗಲೂ ಒಬ್ಬರಿಗೆ ಸ್ಟ್ಯಾಂಡ್ ತೊಗೊಂಡಿದ್ದೆ. ಯಾಕಂದರೆ ನಮ್ಮ ಜಂಟಿಗಳಿಗೆ ಏನೋ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ. ನನ್ನ ಜೊತೆ ಯಾರೂ ಪ್ರಾಬ್ಲಮ್ ಮಾಡ್ಕೊಳ್ಳಲಿಲ್ಲ. ಇಟ್ ವಾಸ್ ಓನ್ಲಿ ಬಿಕಾಸ್ ನನ್ನ ಟೀಮ್ಗೋಸ್ಕರ ಯಾರೋ ನನ್ನ ಟೀಮ್ಗೇನೋ ಅಂದರು ಅಂತ ನಾನು ನಿಂತ್ಕೋತಾ ಇದ್ದೆ. ಬಟ್ ಒಂಟಿಗಳಾದಮೇಲೆ ವಿ ಆರ್ ಆಲ್ ಡಿಫ್ರೆಂಟ್ ಪೀಪಲ್. ಇವಾಗ ಯಾರು ನಿನ್ನ ಜೊತೆ ಜಗಳ ಆಡಿದಾಗ ನಾನು ಬಂದು ನಿಮಗೋಸ್ಕರ ಏನಕ್ಕೆ ಸ್ಟ್ಯಾಂಡ್ ತೊಗೊಂಡ್ಲಿ? ಅದು ನಿಮ್ಮ ಒಪಿನಿಯನ್, ನೀವು ಸ್ಟ್ಯಾಂಡ್ ತೊಗೋಬೇಕು ಅಲ್ವಾ. ಸೊ ವೆನ್ ನೋ ಬಡಿ ಈಸ್ ಫೈಟಿಂಗ್ ವಿತ್ ಯು, ಯಾರು ಬಂದ್ಬಿಟ್ಟು ನೀನು ತಪ್ಪು ಮಾಡ್ತಿದ್ಯಾ, ಅದು ಮಾಡ್ತಿದ್ಯಾ, ಏನೋ ಹೇಳದೇ ಇದ್ದಾಗ ಹೌ ಕ್ಯಾನ್ ಯು ಟಾಕ್ ಬ್ಯಾಕ್? ಆ್ಯಂಡ್ ದಟ್ ಈಸ್ ನಾಟ್ ಮೈ ಪರ್ಸ್ನಾಲಿಟಿ. ಸುಮ್ಮನೆ ಹೋಗಿ ಕಾಲು ಕೇಳ್ಕೊಂಡು ಜಗಳ ಮಾಡೋದು, ದಟ್ ಈಸ್ ನಾಟ್ ಮೀ. ಆಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ, ಒಂದು ಸ್ಮಾಲ್ ಇಶ್ಯೂ ಆಯ್ತು ಅಂದ್ಕೊಳ್ಳಿ, ಎಲ್ಲದನ್ನು ಜಗಳ ಮಾಡಬೇಕು ಅಂತಲೇ ಇಲ್ಲ. ಆ್ಯಂಡ್ ಯು ನೋ ವಾಟ್, ಇಟ್ಸ್ ನಾಟ್ ಲೈಕ್ ಕ್ಯಾಮ್ರಾಗೋಸ್ಕರನೇ ಕಿರ್ಚಾಡಬೇಕು, ಕ್ಯಾಮ್ರಾಗೋಸ್ಕರನೇ ಫೇಕ್ ಆಗಿರಬೇಕು ಅಂತ ನನಗೆ ಯಾವತ್ತೂ ಅನಿಸ್ಲಿಲ್ಲ. ಯಾಕಂದರೆ ಯಾರು ನಾನು ಇಷ್ಟಪಡ್ತಾರೋ, ನಾನು 100 ಜನ ಇಷ್ಟಪಡೋದೇನು ಬೇಕಾಗಿಲ್ಲ ನನಗೆ. 10 ಜನ ಇಷ್ಟಪಟ್ಟು ಲೆಟ್ ದೆಮ್ ಲೈಕ್ ಮೀ ಫಾರ್ ಹೂ ಐ ಆಮ್. ಆಮೇಲೆ ನಾನು ಏನೋ ರೊಮ್ಯಾನ್ಸ್ ಮಾಡಬೇಕು, ಒಂದು ಆ್ಯಕ್ಷನ್ ಸೀನ್ ಮಾಡಬೇಕು, ಆಮೇಲೆ ಏನೋ ಒಂದು ಯಾರಿಗೂ ಬೈಬೇಕು, ನೆಗೆಟಿವ್ ಆಗಿ ಪೋಟ್ರ್ ಆಗಬೇಕು ಅಂದರೆ ಐ ಆಮ್ ಅನ್ ಆ್ಯಕ್ಟರ್. ಐ ಆಮ್ ಡೂಯಿಂಗ್ ದ್ಯಾಟ್ ಓನ್ಲಿ. ಇವಾಗ ನೀನು ಹೇಳಿದ್ರಿ ಲಕ್ಷಣಲ್ಲಿ ಒಂದು ನೆಗೆಟಿವ್ ರೋಲ್ ಪ್ಲೇ ಮಾಡಿದ್ರಿ ಅಂತ, ಆಮೇಲೆ ಒಂದು ಹೀರೋ ರೋಲ್. ಇಟ್ ಇಸ್ ಆಲ್ ಅಬೌಟ್ ರೋಲ್ಸ್. ಅಲ್ಲಿ ದೇ ಗಿವ್ ಯು ಅ ಕ್ಯಾರೆಕ್ಟರ್, ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಅದ್ರ ಪ್ರಕಾರ ಯು ಹ್ಯಾವ್ ಟು ಬಿಹೇವ್. ಇಲ್ಲಿ ಹ್ಯಾವ್ ಟು ಬಿ ಟ್ರೂ ಟು ಮೈ ಪರ್ಸ್ನಾಲಿಟಿ. ಬಿಕಾಸ್ ಫಾರ್ ಮೀ ಬಿಗ್ ಬಾಸ್ ವಾಸ್ ಒಂದು ಪರ್ಸ್ನಾಲಿಟಿ ಗೇಮ್, ವ್ಯಕ್ತಿತ್ವಗಳ ಆಟ. ನನ್ನ ವ್ಯಕ್ತಿತ್ವಗಳ ಆಟಲ್ಲಿ ಇಫ್ ಐಮ್ ಪೋಟ್ರೇಯಿಂಗ್, ನಾನು ಅಲ್ಲದೆ ಇರೋದು ನಿಮಗೆ ಪೋಟ್ರೇ ಮಾಡ್ತೇನೆ, ನಾನು ನಿಮ್ಗೆ ಹೆಂಗೆ ಜಸ್ಟಿಸ್ ಮಾಡ್ತಾ ಇದ್ದೀನಿ? ಐ ಕುಡ್ ಹ್ಯಾವ್ ಶೌಟೆಡ್ ಅಟ್ ಪೀಪಲ್, ಐ ಕುಡ್ ಹ್ಯಾವ್ ಡನ್ ಡ್ರಾಮಾ. ಬಟ್ ನನ್ನ ಆಡಿಯನ್ಸಿಗೆ ನಾನು ಫೇಕ್ ಆಗಿರ್ತಾ ಇದ್ನ. ಸೊ ವೈ ಶುಡ್ ಐ ಬಿ ಫೇಕ್? ಆ ಫೇಕ್ ಅದನ್ನು ನೀವು ನೋಡಂಗಿದ್ರೆ ಕಮ್ ವಾಚ್ ಮೈ ಮೂವೀಸ್ ಅಲ್ಲ. ಬಟ್ ನೀವು ವಾಚಿಂಗ್ ಮೀನ್ ಬಿಗ್ ಬಾಸ್, ಜಸ್ಟ್ ಸಿ ಮೀ ಫಾರ್ ಹೂ ಐ ಆಮ್. ನಾನು ಹೇಗಿದ್ದೆ, ಸಿಚುವೇಶನ್ಸ್ ಹೇಗೆ ಹ್ಯಾಂಡಲ್ ಮಾಡ್ತಿದ್ದೆ, ಅದನ್ನ ನೋಡೋಕ್ಕೆ ಬಿಗ್ ಬಾಸಲ್ಲಿ ಇದ್ದಿದ್ದು ಅಷ್ಟೇ. ಸೊ ಬಟ್ ನಿಮ್ಗೆ ಜಂಟಿಯಲ್ಲಿ ಹೋಗೋದು ಪ್ರಾಬ್ಲಿ, ನೀವು ಒಳಗೆ ಹೋಗೋಕೆ ಇನ್ನೊಂದು ಸುಮಾರು 1-1.5 ಗಂಟೆ ಇರುವಾಗ ನಿಮ್ಗೆ ಅದನ್ನ ಬ್ರೀಫ್ ಮಾಡಿರ್ತಾರೆ. ಇವನ್ ಸುದೀಪ್ ಸರ್ ಅದನ್ನೇ ಹೇಳ್ತಾರೆ. ಸೊ ಜಂಟಿಯಾಗಿ ಹೋಗ್ತಾ ಇದ್ದೀರಾ ಅಂತ ಅಂದಾಗ ಅಶ್ವಿನಿ SN, ಸೊ ಶಿ ಇಸ್ ದ ಒನ್ ನಿಮ್ಗೆ ಜಂಟಿಯಾಗಿ ಒಳಗೆ ಹೋಗೋದಕ್ಕೆ ಬರೋದು. ಸೊ ಅವಾಗ ಅವರು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನಿಮ್ಮನ್ನ. ಸೊ ಶಿ ಇಸ್ ಆಲ್ಸೋ ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ ನಮಗೆ ಗೊತ್ತಿರೋ ಪ್ರಕಾರ. ಬಟ್ ಅವರು ಕೂಡ ಬೇಗ ಆಚೆ ಬಂದ್ರು. ಬಟ್ ನೀವಿಬ್ರು ಸೇರ್ಕೊಂಡಾಗ ವಿ ಥಾಟ್ ಸಮಥಿಂಗ್, ಏನೋ ನಿಮ್ಮ ಒಂದು ಜಂಟಿಯಿಂದ ನಾವೇನೋ ಒಂದು ಹೊಸ ತರ ನೋಡ್ತೀವಿ, ಅಥವಾ ಏನೋ ಡಿಫ್ರೆಂಟ್ ಶೇಡ್ ಕಾಣೋದು ಮನೆ ಒಳಗಡೆ ಅಂತ ಇದ್ದಾಗ, ಒಳಗ್ ಹೋದ್ಮೇಲೆ ಏನಾಯ್ತು ಅಂದ್ರೆ ನಿಮ್ಮಿಬ್ರಲ್ಲೇ ತುಂಬಾ ಸಲ ಡಿಫ್ರೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಿಬ್ರಲ್ಲೇ ಒಂದು ಏನಂತಾರೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇರ್ಲಿಲ್ಲ ಜಂಟಿನಲ್ಲಿ. ಸೊ ಹೆಂಗೆ ಯಾರು ಏನ್ ಕಂಪ್ಲೇಂಟ್
ಇತ್ತು ನಿಮ್ಮಿಬ್ರು ಮಧ್ಯೆ ಅಂತ? ನಮ್ಗೆ ಯಾರಿಗೂ ಅಲ್ಲಿವರೆಗೂ ಒಂದು ಅರ್ಧ ಗಂಟೆ ಮುಂಚೆ ತನಕ ಜಂಟಿ ಆಗಲಿ ಒಂಟಿ ಆಗಲಿ ಅಂತ ನಮ್ಗೇನು ಗೊತ್ತೇ ಇರಲಿಲ್ಲ. ವಿ ವಿಲ್ ಆಲ್ ಬಿ ಸೆಕ್ಲೂಡೆಡ್, ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ ನಮ್ಮನ್ನ. ನಮ್ಮ ಬೇರೆ ಯಾರು ಕಂಟೆಸ್ಟೆಂಟ್ಸ್ ಅಂತಲೂ ಗೊತ್ತಾಗಿರಲ್ಲ. ಅಲ್ಲಿ ಹೋದ್ಮೇಲೆ ಜಂಟಿ ಅಂತಂದಾಗ ಇಟ್ ವಿಲ್ ಆಲ್ ಬಿ ವೆರಿ ಎಕ್ಸೈಟಿಂಗ್ ಆ್ಯಂಡ್ ನ್ಯೂ ಅಲ್ವಾ. ಬಿಕಾಸ್ ನಾವು ಯಾವತ್ತೂ ಒಬ್ಬರ ಜೊತೆ 24/7 ಒಂದು ಚೇನ್ ಹಾಕೊಂಡು ಬದುಕಿಲ್ಲ. ನೀವು ಮಾಡಿರಲ್ಲ, ನಾನು ಮಾಡಿರಲ್ಲ ಅದನ್ನ, ಆಯ್ತಾ. ಆಮೇಲೆ ನಮ್ಮದೇ ಆದಂಥ ಒಂದು ಸ್ಪೇಸ್ ಇರುತ್ತೆ. ಇವಾಗ ನೀವೇ ಅಪ್ಪ ಅಮ್ಮ ಜೊತೆ ಇದ್ರೂ ಕೂಡ 24/7 ನಿಮ್ಮ ಅಪ್ಪ ಅಮ್ಮನ ಜೊತೆ ಪಕ್ಕನೇ ಕೂತ್ಕೊಂಡಿರಕ್ಕೆ ನಿಮಗೆ ಸಾಧ್ಯನಾ? ಯು ವಿಲ್ ಆಲ್ಸೋ ನೀಡ್ ಯುವರ್ ಸ್ಪೇಸ್. ನೀವೇ ಹೋಗ್ಬಿಟ್ಟು ರೂಮಲ್ಲಿ ಹೋಗಿ ಕೂತ್ಕೋತೀರಪ್ಪ ಸಾಕು ಅಂತ ಅನ್ಸುತ್ತೆ. ಬಟ್ ಅಲ್ಲಿದ್ದಾಗ ಯು ಕುಡ್ ನಾಟ್ ಡೂ ದ್ಯಾಟ್. ನಾವು 24 ಗಂಟೆ ಒಬ್ಬರ ಜೊತೆ ಇರಲೇಬೇಕಾಗತ್ತೆ. ಆಮೇಲೆ ನನಗೇನೋ ಇಷ್ಟ ಇರುತ್ತೆ, ನಿಮಗೇನೋ ಇಷ್ಟ ಇರುತ್ತೆ. ಇವಾಗ ನಾನು ಏನೋ ಹೊರಗಡೆ ಹೋಗ್ಬೇಕು ಅಂತಿರುತ್ತೆ, ನಿಮ್ಗೆ ಇವಾಗ ಸುಸ್ತಾಗಿರುತ್ತೆ, ಒಳಗಡೆ ಕೂರೋಣ ಅಂತಿರ್ತೀರಾ. ಬಟ್ ನಿಮ್ಗೆ ಹೇಳ್ಕೊಂಡು ಹೋಗ್ಲೇಬೇಕಾಗುತ್ತೆ. ಅವಾಗ ದೆನ್ ಯು ಗೆಟ್ ಇರಿಟೇಟೆಡ್ ಅಲ್ವಾ. ಆಮೇಲೆ ಹೆಂಗಾಗುತ್ತೆ ಅಂದರೆ ಐ ವಾಂಟ್ ಟು ಟಾಕ್ ಟು ಒನ್ ಪರ್ಸನ್, ಯು ವಿಲ್ ನಾಟ್ ವಾಂಟ್ ಟು ಟಾಕ್ ಟು ದಟ್ ಪರ್ಸನ್. ಬಟ್ ಆದ್ರೂ ಹೇಳ್ಕೊಂಡು ಹೋಗ್ಲೇಬೇಕು. ಫಾರ್ 2 weeks ಅಂದ್ರೆ ಪ್ರಾಬ್ಲಿ ದಟ್ಸ್ ವೆರಿ ಹ್ಯೂಜ್. ಅಫ್ ಕೋರ್ಸ್ ಫಸ್ಟ್ ವೀಕ್ ಡಿಫ್ರೆಂಟ್ ಆಗಿತ್ತು, ಯಾಕಂದ್ರೆ ವಿ ವರ್ ಆಲ್ ವೆರಿ ನ್ಯೂ, ಹೊಸ ಮನೆ, ಎಕ್ಸೈಟ್ಮೆಂಟ್ ವಾಸ್ ದೇರ್. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ನಾನು ಮಾಡಿಲ್ದರ ತಪ್ಪಿಗೆ ನಾನು ಯಾಕೆ ಪನಿಷ್ಮೆಂಟ್ ತಗೋಬೇಕು? ನೀವೇನೋ ಮಾಡಿರ್ತೀರಾ, ಇವಾಗ ನಾನೇನೋ ಮಾಡಿರ್ತೀನಿ, ನನ್ನಿಂದ ನೀವು ಯಾಕೆ ಪನಿಷ್ಮೆಂಟ್ ತಗೋಬೇಕು? ಅವಾಗೆಲ್ಲ ಏನಾಗುತ್ತೆ ಅಂದ್ರೆ ಡಿಫ್ರೆನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ. ಆಮೇಲೆ ವೀಕೆಂಡ್, ಆಮೇಲೆ ನಿಮ್ನ ಯಾರೋ ಎಸ್ಪೆಷಲಿ ನನ್ನಿಂದನೇ ಆಗಿತ್ತು ಪಾಪ. ಅವರು ನನ್ನ ಮೇಲೆ ಇರೋ ಗ್ರಜ್ಗೆ ಅವ್ರು ನನ್ನ ನಾಮಿನೇಟ್ ಮಾಡೋರು, ನನ್ನಿಂದ ಅವರು ನಾಮಿನೇಟ್ ಆಗ್ಬಿಡೋರು ಪಾಪ. ಬಿಕಾಸ್ ವಿ ವೇರ್ ಒನ್ ಅಲ್ಲ. ಸೊ ಅದು ನನಗೂ ಒಂಥರ ಬೇಜಾರಾಗ್ತಾಯಿತ್ತು, ನನ್ನಿಂದ ಇವ್ರು ನಾಮಿನೇಟ್ ಆಗ್ತಾರೆ. ಇನ್ಫ್ಯಾಕ್ಟ್ ಅವ್ರಿಗೂ ಆಗಿರುತ್ತೆ ಅದು. ಆಮೇಲೆ ಎಷ್ಟೊಂದ್ಸಲ ವೆನ್ ಶಿ ಈಸ್ ಟು ಗೆಟ್ ರೆಡಿ ಐ ಟು ಸಿಂಪ್ಲಿ ವೇಟ್. ಆಮೇಲೆ even if I want to go talk to somebody, I could not. ಯಾವಾಗಲೂ ಅವ್ರ ಜೊತೆ ಇರಬೇಕಾಗಿತ್ತು. ಶಿ ಈಸ್ ಅ ಗ್ರೇಟ್ ಪರ್ಸನ್ ಆನೆಸ್ಟ್ಲಿ. ಬಟ್ ಏನಾಗ್ ಗೊತ್ತಾ, ಒಂದು ಸ್ಟ್ರಿಂಗ್ ಹಾಕಿ ಇಬ್ಬರನ್ನ ಬಿಟ್ಟಾಗ ಅಂಟಿಲ್ ಅನ್ಲೆಸ್ ನಿಮ್ಮ ವೈಬ್ಸ್ ಮ್ಯಾಚ್ ಆಗಿ ನೀವಿಬ್ರು ಏನೋ ಡಿವೈನ್ ಲೆವೆಲ್ ಕನೆಕ್ಷನ್ ಆಗಿದೆ ಅಂತಂದ್ರೆ ಇಟ್ ಬಿ ಫೈನ್. ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಯಾರಾಗ್ಲಿ ಜಗಳ ಆಡೇ ಆಡ್ತೀವಿ ನಾವು. ಇವಾಗ ನೀವೇ ನಿಮ್ಮ ಅಪ್ಪ ಅಮ್ಮಂಗೆ ದಾರ ಕಟ್ಬಿಟ್ಟು ಒಂದಿನ ಮನೇಲಿರಿ ಅಂತ ಹೇಳಿ ಜಗಳ ಆಡಲ್ವ? ನೋಡೇ ಬಿಡೋಣ ಅಲ್ವಾ. ಎವ್ರಿಬಡಿ ನೀಡ್ಸ್ ದರ್ ಸ್ಪೇಸ್. ಅದು ಒಂದ್ರಿಂದ ಡಿಫ್ರೆನ್ಸ್ ಸ್ಟಾರ್ಟ್ ಆಯ್ತು ಹೊರತು ದೇ ವಾಸ್ ನಥಿಂಗ್ ಪರ್ಸನಲ್. ಸೊ ಪಾಸಿಟಿವ್ ಆಯ್ತಾ ನಿಮ್ಗೆ? ನೆಗೆಟಿವ್ ಅಂತ ಕೇಳಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಡೌನ್ ಫಾಲ್ ಅಲ್ಲಿಂದ ಏನಾದ್ರು ಶುರು ಆಯ್ತು ಅಂತ ಅನ್ಸುತ್ತೆ. ಬಿಕಾಸ್ ಫ್ರೀಲಿ ಆಗಿ ಓಡಾಡಕ್ ಆಗ್ತಿಲ್ಲ ಕಂಪೇರ್ ಟು ಒಂಟೀಸ್. ಮತ್ತೆ ಅವ್ರಿಗೆ ಸ್ವಲ್ಪ ಅಧಿಕಾರಿಗಳು ಜಾಸ್ತಿ ಇತ್ತು. ಸೊ ಹೆಂಗೆ ವಾಟ್ ಯು ಫೀಲ್ ಆ ಜಂಟಿ ಬಗ್ಗೆ? ಅದು ಬೇಕಿತ್ತು ಅಂತ ಅನ್ನಿಸ್ತಾ ನಿಮ್ಗೆ, ಅಥವಾ ಇಲ್ದ ಹೋಗಿದ್ರೇನೆ ಕೂಡ ಮೋರ್ ನಿಮ್ಗೆ ಇನ್ನೂ ಸ್ವಲ್ಪ ಫ್ರೀಲಿ ಆಗಿ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ? ಆ ಫಸ್ಟ್ 2 weeks ನಿಮ್ಗೆ ಏನ್ ಕೊಡ್ಬೇಕು ಅಂತಿತ್ತು ಅದನ್ನ ಕೊಡೋದಕ್ಕೆ ನಿಮ್ಗೆ ಚಾನ್ಸಸ್ ಸಿಗ್ತಾ ಇತ್ತು ಅನ್ನೋ ತರ ಅನ್ನಿಸ್ತಾ? ಏನ್ ಅನ್ನಿಸ್ತು? ಆಮೇಲೆ ಏನ್ ಗೊತ್ತಾ, ನಾನು ಮುಂಚೆ ಸೀಸನ್ಸ್ ನೋಡ್ಕೊಂಡು ಹೋಗಿಲ್ಲ. ನಾನು ಅಲ್ಲಿ ಹೋಗ್ಬಿಟ್ಟು ಈ ತರ ಕೊಡ್ಲೇಬೇಕು ಕಂಟೆಂಟು, ಈ ತರನೇ ಮಾಡ್ಬೇಕು, ಜನಕ್ಕೆ ಈ ತರ ಇಷ್ಟ ಅಂತ ಯು ನೆವರ್ ನೋ, ಆಯ್ತಾ. ಆಮೇಲೆ ಹೋದ್ಮೇಲೆ ಯು ಡೀಲ್ ವಿತ್ ಸಿಚುವೇಶನ್ಸ್ ಆರ್ಗ್ಯಾನಿಕ್ಲಿ ಅಲ್ವಾ. ಆಮೇಲೆ ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ಡೌನ್ ಫಾಲ್ ಇನ್ ಎನಿಬಡೀಸ್ ಕ್ಯಾರೆಕ್ಟರ್. ನನ್ನ ಪ್ರಕಾರ ಇಫ್ ಯು ಗೋ ಸ್ಟಾರ್ಟಿಂಗ್ ಅಲ್ಲಿ ಹೇಗಿದ್ರಿ, ಹೊರಗೆ ಬಂದಾಗೂ ಹಾಗೆ ಇದೀರ ಅಂದ್ರೆ ಇಟ್ಸ್ ನಾಟ್ ಅ ಡೌನ್ ಫಾಲ್ ಅಟ್ ಆಲ್. ಡೌನ್ ಫಾಲ್ ಯಾವಾಗ ಆಗುತ್ತೆ ಅಂದ್ರೆ ನೀವು ಇವ್ನ ಹಂಗೆ ಅನ್ಕೊಂಡಿದ್ವಿ ಗುರು, ಇಲ್ಲಿ ಬಂದು ಯಾಕೆ ಇವ್ನು ಹಿಂಗೆ ಆಡ್ತಿದ್ದಾನೆ, ದಟ್ ಇಸ್ ಅ ಡೌನ್ ಫಾಲ್ ಅಕಾರ್ಡಿಂಗ್ ಟು ಮಿ. ಐ ಡೋಂಟ್ ಥಿಂಕ್ ನನಗೆಲ್ಲೂ ಡೌನ್ ಫಾಲ್ ಆಯಿತು ಅಂತ. ಹೌಎವರ್ ಐ ವೆಂಟ್, ಐ ವಾಸ್ ದೇರ್ ಟಿಲ್ ದ ಎಂಡ್ ಲೈಕ್ ದಟ್ ಓನ್ಲಿ. ಐ ಕೇಮ್ ಔಟ್ ಲೈಕ್ ದಟ್ ಆಸ್ ಅ ನನ್ಗೆ ಹಿಂಗಿತ್ತು ಅಂದರೆ ಕನ್ಸಿಸ್ಟೆನ್ಸಿ ಬೇಕಾಗಿತ್ತು ನನಗೆ. ಒಂದು ವಾರ ಹೆಂಗೋ ಹೈಯಲ್ಲಿ ಇದ್ಬಿಟ್ಟು ಇನ್ನೊಂದು ವಾರ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ನೆಕ್ಸ್ಟ್ ವಾರ ಅವ್ರ ತಾನೇ ಚೆನ್ನಾಗಿ ಇದ್ಕೊಂಡು ಐ ಆಮ್ ನಾಟ್ ಸಂಬಡಿ ಲೈಕ್ ದಟ್. ಸ್ಟಾರ್ಟಿಂಗ್ ಹೆಂಗಿದ್ದೆ ಹೊರಗಡೆ ಹಂಗೆ ಬರಬೇಕಾಗಿತ್ತು. ದಟ್ ವಾಸ್ ಮೈ ಪ್ಲಾನ್ ಅಂಡ್ ದಟ್ ಇಸ್ ವಾಟ್ ಹ್ಯಾಪನ್. ಸೂಪರ್. ಅದೇ ಜಂಟಿಲ್ ಇದ್ದಿದ್ದು ಎನರ್ಜಿ ಜಂಟಿ ಹೋದ ಮೇಲೆ ಅಂದ್ರೆ ಅಶ್ವಿನಿ ಒಂದು ಮಿಡ್ ಫಿನಾಲೆ ಅಂತ ಬರುತ್ತೆ, ಅದಾದ್ಮೇಲೆ ಅಭಿ ಅವರು ಫಸ್ಟ್ 3 weeks ಅಲ್ಲಿ ಕಾಣಿಸಿದಷ್ಟು ಕಾಣಿಸ್ಕೊಳಕ್ ಚಾನ್ಸಸ್ ಸಿಗ್ಲಿಲ್ಲ ಜಾಸ್ತಿ. ಅದರ್ವೈಸ್ ಬೇರೆ ಕಂಟೆಸ್ಟ್ ನಿಮ್ಗೇನೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು, ಅಥವಾ ನೀವೆಲ್ಲೋ ಸ್ವಲ್ಪ ಡೌನ್ ಆದ್ರೋ, ಅಥವಾ ನಿಮ್ಮನ್ನ ನೀವು ರಿಸರ್ವ್ ಮಾಡ್ಕೊಂಡ್ಬಿಟ್ರೋ, ಏನಾಯ್ತು ಅನ್ನೋದು ಒಂದು. ಬಿಕಾಸ್ ಸ್ಟಾರ್ಟಿಂಗ್ 3 weeks ಅಲ್ಲಿ ಸ್ಟ್ಯಾಂಡ್ಸ್ ತಗೋತಾ ಇದ್ರಿ, ನೀವೇ ಹೇಳ್ತಾ ಇದ್ರಿ ಒಂಟಿಗಳಿಂದ ನಮ್ಗೆ ಏನಾರ ಆಯ್ತು ಅಂತಂದ್ರೆ ನಮಗ್ ಬಂದು ಹೇಳಿ ನಾವು ಸ್ಟ್ಯಾಂಡ್ ತಗೋತೀವಿ ಅಂತ. ಸತೀಶ್ ಅವರೊಟ್ಟಿಗೆ ಒಂದಷ್ಟು ಕ್ಲಾಶಸ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಫಸ್ಟ್ 2 weeks. ಅಲ್ಲೂ ಕೂಡ ನೀವು ಸ್ಟ್ಯಾಂಡ್ಸ್ ತಗೊಂಡು ಮಾತಾಡ್ತೀರಾ. ಸೊ ಹೋಗ್ತಾ ಹೋಗ್ತಾ ಸ್ಟ್ಯಾಂಡ್ ಎಲ್ಲೋ ಕಂಪ್ಯಾರಿಟಿವ್ಲಿ ಡೌನ್ ಆಯ್ತು, ಅಥವಾ ತಗೊಳ್ಳೋ ಜಾಗದಲ್ಲೂ ನಮ್ಗೆ ಯಾಕೆ ಬೇಡಪ್ಪ ಅನ್ನೋದೇನಾದ್ರು ನಿಮ್ದು ರಿಸರ್ವ್ಡ್ ಪರ್ಸನಾಲಿಟಿ ಆಚೆ ಬರೋದಕ್ಕೆ ಸ್ಟಾರ್ಟ್ ಆಯ್ತಾ ಆಫ್ಟರ್ 3 weeks? ಏನಾಯ್ತು ಆಫ್ಟರ್ 3 weeks? ಐ ಡೋಂಟ್ ನೋ ಇಫ್ ಯು ಗೈಸ್ ಹ್ಯಾವ್ ಸೀನ್, ನಂದು ಅಶ್ವಿನಿ ಅವ್ರದ್ದು ದೊಡ್ಡ ಜಗಳ ಆಗುತ್ತೆ 3 ವಾರ ಆದ್ಮೇಲೆ. ಏನಕ್ಕೆ ಕೇಳಿ, ರಕ್ಷಿತನ್ ಬಗ್ಗೆ ಏನೋ ಅಂದಿರ್ತಾರೆ, ರಘು ಅವರೇನೋ ಬರ್ತಾರೆ, ಬಂದಾಗ ನೀನು ನಾನು ಅಂತೆಲ್ಲ ಸ್ಟಾರ್ಟ್ ಆಗುತ್ತೆ. ದೆನ್ ಯು ಆಬ್ವಿಯಸ್ಲಿ ಡಿಫೆಂಡ್, ನೀವು ಮಾಡಿದ ತಪ್ಪಲ್ವಾ ಅಂತೆಲ್ಲ ತುಂಬ ದೊಡ್ಡ ಜಗಳ ಆಗಿತ್ತು ಅಶ್ವಿನಿ ಅವ್ರ ಜೊತೆ. ಅದಾದ್ಮೇಲೆ ಏನಾಯ್ತು, ಆ ಥರ ಸಿಚುವೇಶನ್ಸ್ ಬರಲಿಲ್ಲ. ಅದಾದ್ಮೇಲೆ ಇಫ್ ಯು ರಿಮೆಂಬರ್ ಟೆಲ್ ಮಿ ಒಂದು ಸಿಚುವೇಶನ್ ವೇರ್ ನಾವು ಹೋಗಿ ಮಾತಾಡ್ಬೋದಾಗಿತ್ತು ಅಂತ. ಇವಾಗ ಯಾರೋ ಒಬ್ರು ಹೊರಗಡೆ ಅಲ್ಲೇನೋ ಒಂದು ನಡೆದಿರುತ್ತೆ, ನಾನು ಬಂದು ಹೇಳಿರ್ತೀನಿ ಮ್ಯಾಮ್ ನೀವು ಮಾಡಿದ ತಪ್ಪು ಅಂತ. ಹೌದಲ್ವಾ, ಈ ಥರ ಯೋಚನೆ ಮಾಡಲಿಲ್ಲ ಸರ್, ಕರೆಕ್ಟ್ ನಾನು ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತಂದಾಗ ಇನ್ನೇನಕ್ಕೆ ಸ್ಟ್ಯಾಂಡ್ ತಗೋತೀರಾ? ವೈ ಡು ಯು ಟೇಕ್ ಅ ಸ್ಟ್ಯಾಂಡ್? ಯಾವಾಗ ಹೇಳಿ? ವೆನ್ ದೇ ಆರ್ ಡಿಫೆಂಡಿಂಗ್, ಅವ್ರು ತಪ್ಪು ಮಾಡಿರೋದನ್ನು ಡಿಫೆಂಡ್ ಮಾಡ್ಕೊಂತಿದ್ದಾರೆ ಅಂದ್ರೆ ಯು ಕ್ಯಾನ್ ಸೇ ಇಲ್ಲ ಇದು ತಪ್ಪು ಅಂತ ಹೇಳ್ಬೋದು. ಅವ್ರ ಆ ಪಾಯಿಂಟ್ ಅಲ್ಲಿ ನಾನು ಬಂದು ಇದು ತಪ್ಪು ಅಂತ ಹೇಳಿದಾಗ ಅವರು ಹೌದು ಕರೆಕ್ಟು ಈ ಥರ ಯೋಚನೆ ಮಾಡಿಲ್ಲ ತಪ್ಪಾಯಿತು ಅಂತ ಅಂದ್ಬಿಟ್ರೆ ನೀವೇನಕ್ಕೆ ಕಿರ್ಚಾಡ್ತೀರಾ? ಅದಕ್ಕಿನ್ನ ಬಿಟ್ಟು ಜಾಸ್ತಿ ಮಾಡ್ರೆ ಇಟ್ ವಿಲ್ ಬಿಕಮ್ ಫೇಕ್ ಅಂಡ್ ಡ್ರಾಮ್ಯಾಟಿಕ್, ವಿಚ್ ಐ ಡಿಂಟ್ ವಾಂಟ್ ಟು ಡು. ಅಷ್ಟೇ, ನನಗೆಲ್ಲೂ ಡೌನ್ ಆಯಿತು ಅಂತ ಅನ್ನಿಸ್ಲಿಲ್ಲ. ಐ ಫೆಲ್ಟ್ ಸ್ಟ್ಯಾಂಡ್ ಅನ್ನೋ ಪ್ರಕಾರ ವಿಷಯ ಬಂದಾಗ
ವೇರ್ ಎವರ್ ಐ ಹ್ಯಾಡ್ ಟು ಟೇಕ್ ಅ ಸ್ಟ್ಯಾಂಡ್ ವೇರ್ ಐ ವಾಸ್ ನೆಸೆಸರಿ. ಆಮೇಲೆ ಹೆಂಗಾಗತ್ತೆ ಅಂದ್ರೆ ಇಬ್ರು ಜಗಳ ಮಾಡ್ತಿರ್ತಾರೆ ಅನ್ಕೊಳ್ಳಿ, ನಾನು ಮೂರನೇ ಹೋಗ್ಬಿಟ್ಟು ಸುಮ್ಮನೆ ಜಗಳ ಮಾಡಿದಾಗ ಅಲ್ಲಿರೋರು ಅನ್ಬಿಡ್ತಾನೆ ಫುಟೇಜ್ಗೋಸ್ಕರ ಬಂದ್ಬಿಟ್ಟ ನೀನು, ನಮಗೆ ಗೊತ್ತಿಲ್ಲ ನಾವೇನ್ ಮಾಡ್ತಾರೆ, ನಿನ್ ಕರ್ದನ ಇಲ್ಲಿ ಅಂತಂದಾಗ ನಮ್ ಮುಖ ಹೆಂಗಾಗ್ಬಿಡು. ನನ್ಗೆ ಒಂದು ಪ್ರಶ್ನೆ, ಇಟ್ಸ್ ವೆರಿ ಪರ್ಸನಲ್ ಕ್ವೆಶನ್. ನೀವು ಬರೀ ಒಂದು ಪರ್ಸನಾಲಿಟಿ ಶೋ ಇಲ್ಲ, ನಾನು ಹೆಂಗಿದ್ದೀನಿ ಹಂಗೆ ಹೋಗ್ಬೇಕು, ನಾನು ಹೇಗಿದ್ದೀನಿ ಹಾಗೆ ಬರಬೇಕು ಅಂತ ಹೋದ್ರ, ಅಥವಾ ಅನದರ್ ವರ್ಜನ್ ಅನದರ್ ಪರ್ಸೆಪ್ಷನ್, ಇಟ್ಸ್ ಅ ಗೇಮ್ ಐ ಶುಡ್ ಪ್ಲೇ ಅನ್ನೋ ತರ ನೀವು ಯಾವ ಥಾಟ್ ಅಲ್ಲಿ ನೀವು ಮನೆ ಒಳಗೆ ಹೋದ್ರಿ, ಹೇಗಿದ್ರಿ ಅನ್ನೋ ನೀವು ಪರ್ಸನಾಲಿಟಿ ಅಂದ್ರೆ ಲೈಕ್ ಅಭಿ ಹೇಗಿದ್ರು ಹಾಗೆ, ಓಕೆ. ಬಟ್ ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ, ನೀವು ಹೇಗಿದ್ದೀರೋ ಅದು ಇಟ್ಸ್ ಸೆಲ್ಫ್ ಇಸ್ ರಾಂಗ್ ಫಾರ್ ಅ ಗೇಮ್, ಪರ್ಸೆಪ್ಷನ್ ಇನ್ ದ ಗೇಮ್. ಯಾ, ಅದೇ ದ ಗೇಮ್ ಅದನ್ನೇ ಹೇಳ್ತಾರೆ. ನೀವೇನ್ ಥಾಟ್ ಇಟ್ಕೊಂಡು ಒಳಗ್ ಹೋದ್ರಿ, ನೀವೇ ಹೇಗಿರ್ಬೇಕು ಹಾಗೆ ಹೋದ್ರ? ಅಲ್ಲಿ ಬರೀ ಅದನ್ನೇ ಗೇಮ್ ಆಗಿದ್ರೆ ದೇ ವುಡಂಟ್ ಹ್ಯಾವ್ ಗಿವನ್ ಅಸ್ ಟಾಸ್ಕ್ಸ್. ಟಾಸ್ಕ್ ಯಾಕೆ ಕೊಡ್ತಾರೆ? ಬರೀ ನೀನ್ ಅಲ್ಲಿರೋದೇ ಮನೆ ಇರೋದೇ ಗೇಮ್ ಅಂತಂದ್ರೆ ವೈ ವಿಲ್ ದೇ ಗಿವ್ ಯು ಅ ಟಾಸ್ಕ್, ವೈ ವಿಲ್ ದೇ ಗಿವ್ ಯು ಅ ಸಿಚುವೇಶನ್, ವೈ ವಿಲ್ ದೇ ಟೆಲ್ ಯು ಹೋಗಿ ಇವ್ರು ನಾಮಿನೇಟ್ ಮಾಡಿ ಒಂದು ಕಾರಣ ಕೊಡಿ, ಇವ್ರಿಗೆ ಏನೊಂದು ಮೆಣಸಿನ್ಕಾಯಿ ಹಾಕಿ, ಅದೆಲ್ಲ ಕೊಡೋದೇನಕ್ಕೆ? ಬರೀ ಅದೇ ಗೇಮು ಅಂತಂದ್ರೆ ಮನೇಲಿ ಮಾತಾಡೋದೇ ಗೇಮ್ ಅಂತಂದ್ರೆ ವಾಟ್ ಇಸ್ ದಿಸ್ ಥಿಂಗ್? ಸೊ ನಾನು ಅನ್ಕೊಂಡಿದ್ದ ಪ್ರಕಾರ ಐ ಹ್ಯಾವ್ ನಾಟ್ ಸೀನ್ ಬಿಫೋರ್. ನಾನು ಇಲ್ಲಿ ಹೋದಾಗ ಹೇಗಿತ್ತಂದ್ರೆ ಇಟ್ ವಾಸ್ ಡೂಯಿಂಗ್ 24 hours ಯು ಗೆಟ್ ಟು ಬಿ ಯೋರ್ ಸೆಲ್ಫ್, ಜಸ್ಟ್ ಬಿ ಯೋರ್ ಸೆಲ್ಫ್. ನಿಮ್ಮ ಪರ್ಸನಾಲಿಟಿ ಅಂದರೆ ಅದನ್ನ ಇರಿ. ಟಾಸ್ಕ್ ಬಂದಾಗ ಪರ್ಫಾರ್ಮ್ ಅಂಡ್ ಟಾಸ್ಕ್, ದಟ್ ಇಸ್ ದ ಗೇಮ್ ಅಕಾರ್ಡಿಂಗ್ ಟು ಮೀ. ಹಂಗೆ ನೋಡಿದಾಗ ನಾನು ಐ ಹ್ಯಾವ್ ಒನ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಟಾಸ್ಕ್ ಐ ಒನ್. ಆಮೇಲೆ ಆ ಟಾಸ್ಕಲ್ಲೂ ಕೂಡ ಇನ್ಫ್ಯಾಕ್ಟ್ ಅದು ಯಾವುದೋ ಒಂದು ಮೆಣಸಿನ್ಕಾಯಿ ಹಾಕೋದು, ಅದೇನೋ ಒಂದು ಮೆಣಸಿನ್ಕಾಯಿ ತಿನ್ಸೋದಾಗ್ಲಿ, ನಾಮಿನೇಷನ್ ಮಾಡೋದು, ಆಮೇಲೆ ಅದು ಹಾವು ಏಣಿ, ಅದೆಲ್ಲ ಮೆಜಾರಿಟಿ ಆಫ್ ದ ಟಾಸ್ಕ್ ಅರ್ಥ ಮಾಡ್ಕೊಳೋದೇ ಇಲ್ಲ ಜನ. ಅಲ್ಲಿ ಏನೇನೋ ಇಟ್ಕೊಂಡು ಏನೇನೋ ಕೊಟ್ಬಿಡ್ತಾರೆ, ರೈಟ್? ನಾವು ಆದಷ್ಟು ಅರ್ಥ ಮಾಡ್ಕೊಂಡು ವಿ ಆರ್ ಪ್ಲೇಯಿಂಗ್ ಅಕಾರ್ಡಿಂಗ್ಲಿ. ನನ್ನ ತಲೆಯಲ್ಲಿ ಇದ್ದಿದ್ದು ದಟ್ ಈಸ್ ದ ಗೇಮ್. ಅದನ್ನ ಬಿಟ್ಟು ವಾಟ್ ಎವರ್ ಇಸ್ ಔಟ್ಸೈಡ್ ಇಸ್ ಯು ಹ್ಯಾವ್ ಟು ಬಿ ಯೋರ್ ಸೆಲ್ಫ್. ಅದರಲ್ಲೂ ಹೌ ಕ್ಯಾನ್ ಯು ಪ್ಲೇ ಅ ಗೇಮ್ ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಅ ಗೇಮ್? ನೀವು ಹೇಳ್ದಂಗೆ ಗೇಮ್ ಅಂತಂದಾಗ ವಾಟ್ ಶುಡ್ ಯು ಡೂ? ಶುಡ್ ಬಿ ಅಲ್ಲಿ ಓವರ್ ಟೈಮ್ ನಾವೇನು ಕುಂಟೆ ಬಿಲ್ಲೆ ಆಡಬೇಕಿತ್ತ, ಅದು ಇದು ಮಾಡ್ಬೇಕಿತ್ತು? ಸಿ ವಾಟ್ ಈಸ್ ಅ ಗೇಮ್ ಅಕಾರ್ಡಿಂಗ್ ಟು? ಇವಾಗ ನಾವು ಒಂದು ಇಂಟರ್ವ್ಯೂ ತಗೋತಾ ಇದೀವಿ ಅನ್ಕೊಳ್ಳಿ, ಮಾತಾಡ್ತಾ ಇದೀವಿ, ಕ್ಯಾಮ್ರಾ ಇಸ್ ರೋಲಿಂಗ್, ಯು ಹ್ಯಾವ್ ದಟ್ ಎನರ್ಜಿ ಟು ಟಾಕ್. ಕಟ್ ಆಗಿದ ತಕ್ಷಣ ವಿಲ್ ಯು ಬಿ ಲೈಕ್ ದಿಸ್ 24/7? ಇಂಪಾಸಿಬಲ್, ನೋ? ಬಟ್ ಇಫ್ ಯು ಆರ್ ಲೈಕ್ ದಟ್ 24/7, ಹೆಂಗ್ ಅನ್ಸುತ್ತೆ ಹೇಳಿ? ಯು ಆರ್ ಬೀಯಿಂಗ್ ಸೋ ಫೇಕ್ ಅಂತ ನಿಮಗೆ ಅನ್ಸುತ್ತೆ. ಯು ವಿಲ್ ಆಲ್ಸೋ ಬಿ ಲೈಕ್ ಅಯ್ಯೋ ಫುಟೇಜ್ಗೋಸ್ಕರ ಮಾತಾಡ್ತಾ ಇದೀನಿ ಅಂತ. ಐ ಡಿಂಟ್ ವಾಂಟ್ ಟು ಡೂ ದಟ್. ಫುಟೇಜ್ಗೋಸ್ಕರ ಏನಕ್ಕೆ ಮಾತಾಡಬೇಕು? ಐ ವಾಂಟೆಡ್ ಪೀಪಲ್ ಟು ಲೈಕ್ ಮೀ ಆರ್ ಡಿಸ್ಲೈಕ್ ಮೀ ಫಾರ್ ಮೈ ಪರ್ಸನಾಲಿಟಿ. ದಟ್ ಈಸ್ ಬಿಹೈಂಡ್. ಅದೇನಂದ್ರೆ ಟಾಸ್ಕ್ ಇಲ್ಲದೆ ಇದ್ದಾಗೂ ನಾನು ಏನೇನೋ ಮಾಡ್ಕೊಂಡು ಅವ್ರ ಹತ್ರ ಹೋಗ್ಬಿಟ್ಟು ಇವ್ರ ಬಗ್ಗೆ ಹೇಳಿ, ಇವ್ರ ಹತ್ರ ಹೋಗಿ, ಹಂಗೆ ನೆಸೆಸಿಟಿನೇ ಇರಲಿಲ್ಲ ನನ್ನ ಪ್ರಕಾರ. ಬಟ್ ಗೇಮ್ ಅಂತ ಬಂದ ಇನ್ ಮೈ ಹೆಡ್, ಗೇಮ್ ವಾಸ್ ಟಾಸ್ಕ್ಸ್. ಟಾಸ್ಕ್ ವಿಲ್ ಶೋ ಮಿ ಒನ್ ಟಾಸ್ಕ್ ವೇರ್ ಐ ಡಿಂಟ್ ಪರ್ಫಾರ್ಮ್. ಐ ಡಿಡ್ ಮೈ ಬೆಸ್ಟ್. ಆಮೇಲೆ ಇನ್ನೊಂದು, ಐ ಲಾಸ್ಟ್ ಅ ಲಾಟ್ ಆಫ್ ವೇಟ್ ಆಲ್ಸೋ. ದಿಸ್ ಇಸ್ ಮೇಜರ್ ವೇಟ್ ಲಾಸ್. ಆಮೇಲೆ ಐ ಡೋಂಟ್ ನೋ ನಿಮ್ಗೆ ಹೆಂಗೆ ಅರ್ಥ ಆಗೋದು ಗೊತ್ತಿಲ್ಲ, ಒಂದು ಟು ಬಿ ಆನ್ ದಟ್ ಬಿಗ್ ಪ್ಲಾಟ್ಫಾರ್ಮ್ ಆ್ಯಂಡ್ ನೀವು ಸ್ಟಾರ್ಟಿಂಗ್ ವೀಕಲ್ಲಿ ಹೇಳಿದ್ರಿ, ಸ್ಟಾರ್ಟಿಂಗಲ್ಲಿ ಯು ಆರ್ ಫುಲ್ ಆಫ್ ಎನರ್ಜಿ, ಅದು ಇದು. ಎವ್ರಿ ವೀಕ್ ಯು ಆರ್ ಲೂಸಿಂಗ್ ಸೋ ಮಚ್ ವೇಟ್. ನಿಮ್ಗೆ ತಿನ್ನಕ್ಕಾಗ್ತಾ ಇಲ್ಲ, ವಾಟ್ ಎವರ್ ಈಟಿಂಗ್ ಯು ಫೀಲ್ ಲೈಕ್ ಪ್ಯೂಕಿಂಗ್ ಆಗ್ತದೆ, ಆ್ಯಂಡ್ ಯು ಲೂಸಿಂಗ್ ಅ ಲಾಟ್ ಆಫ್ ಹೇರ್, ಅದು ಇದು ಆಗ್ತದಾಗ ಯು ವಿಲ್ ಆಬ್ವಿಯಸ್ಲಿ ಫೀಲ್ ಡೌನ್. ಪ್ರತಿಯೊಬ್ಬ ಮನುಷ್ಯಂಗೆ ಒಂದು ಇನ್ಸೆಕ್ಯೂರಿಟೀಸ್ ಅಂತ ಬಂದೇ ಬರುತ್ತೆ. ಇವಾಗ ನೀವೇ ಹೊರಗಡೆ ಇದ್ಬಿಟ್ಟು ಇಫ್ ಯು ಲೂಸಿಂಗ್ ಅ ಲಾಟ್ ಆಫ್ ವೇಟ್, ಬರೋರು ಅಕ್ಕಪಕ್ಕ ಇರೋಲ್ಲ, ಏನಿಸ್ ದಪ್ಪ ಆಗ್ತಾ ಇದೆಯಾ, ಏನಿಸ್ ಸಣ್ಣ ಆಗ್ತಾ ಇದೆಯಾ ಅಂದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ ಹೇಳಿ? ಯು ವಿಲ್ ವಾಂಟ್ ಟು ಸ್ಟೇ ಅಟ್ ಹೋಮ್. ಅಯ್ಯೋ ಯಾಕೆ ಬೇಕು ಗುರು, ಯಾರು ನೋಡಿದ್ರೆ ಸಾಕು, ಐ ವಾಂಟ್ ಟು ಬಿ ಟು ಮೈ ಸೆಲ್ಫ್ ಅಂತ. ಬಟ್ ವೆನ್ ಐ ವಾಸ್ ಇನ್ ದಟ್ ಪ್ಲಾಟ್ಫಾರ್ಮ್ ದೇರ್ ವರ್ ಸೋ ಮೆನಿ ಕ್ಯಾಮ್ರಾಸ್, ವಿ ರೆಕಾರ್ಡೆಡ್ 24/7. ಆ ಪಾಯಿಂಟಲ್ಲಿ ಹೊರಗು ಅಲ್ಲೋ ಆಚೆ ಬಂದಾಗೆಲ್ಲ ಯಾಕೆ ಇಷ್ಟು ವೀಕಾಗಿ ಕಾಣ್ತಾ ಇದೆಯಾ, ಯಾಕೆ ಸಣ್ಣ ಆಗ್ತಿದ್ಯಾ ಅಂದಾಗ ಯು ವಿಲ್ ಆಬ್ವಿಯಸ್ಲಿ ಫೀಲ್ ಲೈಕ್ ಅಯ್ಯೋ ದೇವ್ರೆ ಹೆಂಗೆ ಕಾಣ್ತಾ ಇದೀನೋ ನಾನು, ತುಂಬ ಸಣ್ಣ ಆಗ್ದಿನ, ನನ್ನ ಹೆಲ್ತ್ ಹೇಗಾಗ್ತದೆ. ಆ್ಯಂಡ್ ಐ ಯೂಸ್ ಟು ನಾಟ್ ಹ್ಯಾವ್ ಎನರ್ಜಿ ಓನ್ಲಿ. ಇಫ್ ಯು ಫಾಲ್ ಸಿಕ್ ವಿಲ್ ಯು ಹ್ಯಾವ್ ಎನರ್ಜಿ ಟು ಗೋ ಔಟ್ ಆ್ಯಂಡ್ ಟಾಕ್ ಟು ಪೀಪಲ್, ಯು ವಿಲ್ ವಾಂಟ್ ಟು ಬಿ ಟು ಯುವರ್ ಸೆಲ್ಫ್. ಆ ಥರನೇ ಎವ್ರಿಬಡಿ ಗೋಸ್ ಥ್ರೂ ಅ ಲಾಟ್ ಆಫ್ ಥಿಂಗ್ಸ್. ಆಮೇಲೆ ಇನ್ಸೆಕ್ಯೂರಿಟಿ ಇಸ್ ಅ ಬಿಗ್ ವರ್ಡ್ ದೇರ್. ಹೊರಗಡೆಯಿಂದ ನೋಡೋದು ಇಟ್ಸ್ ವೆರಿ ಡಿಫರೆಂಟ್. ಇವಾಗ ನೀವೆಷ್ಟು 1 hour 1.5 hour ನೋಡ್ತೀರಲ್ವಾ, ವಿ ವರ್ ದೇರ್ ಫಾರ್ 24 hours ವಿತ್ ದೆಮ್. ಆ 24 hours ಆ ಎನರ್ಜಿ ಕ್ಯಾರಿ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಗೇಮ್? ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಗೇಮ್. ಇವಾಗ ನೀವು ಹೇಳ್ದಂಗೆ ಟಾಸ್ಕ್ಗಳು ಅದು ಇದೆಲ್ಲ ಸಪ್ರೇಟಾಗಿ ಬಿಟ್ಟರೆ ವಿ ವರ್ ಆಲ್ ಇನ್ ದ ಸೇಮ್ ಹೌಸ್. ಅಡುಗೆ ಮಾಡ್ತಾಯಿದ್ವಿ, ಅಡುಗೆ ಮಾಡೋದು ಗೇಮಾ? ಅಡುಗೆ ಮಾಡಿದ್ದೀನಿ. ಮತ್ತು ನಾನು ಆಚೆ ಕಡೆ ಅಡುಗೆ ಮಾಡದಿರೋಷ್ಟು ಅಲ್ಲೂ ಮನೆ ಒಳಗೆ ಅಡುಗೆ ಮಾಡಿದ್ದೀನಿ. ಆಮೇಲೆ ಎಲ್ರಿಗೂ ಯಾವ್ದಾರು ಒಂದು ತಪ್ಪು ಮಾಡಿದ್ರೆ ಇಫ್ ದೇ ವರ್ ಡೌನ್ ಐ ಹ್ಯಾವ್ ಗಾನ್ ಸ್ಪೋಕನ್ ಟು ದೆಮ್, ತಲೆ ಕೆಡ್ಸ್ಕೊಬೇಡ, ಈ ಸಿಚುವೇಶನ್ ನಮಗೂ ಬಂದರೆ ವಿಲ್ ಹ್ಯಾಂಡಲ್ ಇಟ್ ಕೇರ್ಫುಲಿ ಅಂತ. ಆಮೇಲೆ ಯಾರು ಇವಾಗ ಎಕ್ಸಾಂಪಲ್ ಅಲ್ಲಿ ಮನೇಲಿ ಏನಾಗುತ್ತೆ ಗೊತ್ತಾ, ಇಬ್ರು ಜಗಳ ಆಡ್ತಾರಲ್ಲ, ಇಬ್ರು ಸರಿ ಇರ್ತಾರೆ, ಇಬ್ರು ತಪ್ಪಿರ್ತಾರೆ, ರೈಟ್? ಹೌ ಡು ಯು ಜಡ್ಜ್? ನೀನು 2 sides ಆಫ್ ದ ಸ್ಟೋರಿ ಗೊತ್ತಿಲ್ಲದಲ್ಲೇ ಮಾತಾಡಿದ್ರೆ ಹೌ ಸ್ಟುಪಿಡ್ ವಿಲ್ ಯು ಲುಕ್? ಫಸ್ಟ್ ಆಫ್ ಆಲ್ ಏನಾಯ್ತು ಅಂತ ನಿನಗೆ ಗೊತ್ತಿಲ್ಲ ಅಂತ ಏನಕ್ಕೆ ಮಾತಾಡ್ತೀಯ? ಇನ್ಫ್ಯಾಕ್ಟ್ ಸುದೀಪ್ ಸರ್ ಒಂದ್ಸಲ ಹೇಳಿದ್ರು, ಏನಕ್ಕೆ ಜಗಳ ಆಗಲಿ ಫಸ್ಟ್ ಬುಡ ಅರ್ಥ ಮಾಡ್ಕೊಳ್ಳಿ ಅಂತ. ವಿ ಫಾಲೋಡ್ ದಟ್ ಸೀರಿಯಸ್ಲಿ. ಎಕ್ಸಾಂಪಲ್ ನಾನು ಅಷ್ಟೇ, ಅವ್ರ ಹತ್ರ ಹೇಳಿದ್ಮೇಲೆ, ಆ ವ್ಯಕ್ತಿನ ಹತ್ರ ಹೇಳಿದ್ಮೇಲೆ ವೈ ವಾಟ್ ಇಸ್ ನೆಸರಿ ಟು ಸಿಂಪ್ಲಿ ಗೋ ಶೌಟ್. ಇವಾಗ ಇಬ್ಬರು ಏನೋ ಜಗಳ ಆಡಿದಾಗ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್.
ಯು ಟಾಕ್ ಟು ದೆಮ್, ನೀವೇ ಅರ್ಥ ಮಾಡ್ಕೊಂಡ್ರಿ ಯಾಕೆ ಈ ಥರ ಜಗಳ ಆಡಿದ್ರಿ, ಯು ಟಾಕ್ ಟು ದಿಸ್ ಪರ್ಸನ್ ಯಾಕಾಯ್ತು ಅಂತ. ಅವಾಗ ಯು ಗೆಟ್ ಬೆಟರ್ ಕ್ಲಾರಿಟಿ. ಗೊತ್ತಿಲ್ಲದೆ ನಾನು ಜಸ್ಟ್ ಬಿಕಾಸ್ ಯುವರ್ ಸಮ್ಮನ್ ನನ್ನ ಬಂದು ಕಿರ್ಚಾಡ್ಬಿಟ್ರೆ ನಿಮಗೆ ನೀನು ಮಾಡಿದ ತಪ್ಪು ಅಂತ ಆಯ್ತು. ನೀವು ಅಕಸ್ಮಾತ್ ಮಾಡಿದ ತಪ್ಪಿದ್ರೆ ಓಕೆ ಗ್ರೇಟ್, ದಟ್ ನಾನು ಹೀರೋ ಅದೇ ಅನ್ಕೊಳ್ಳಿ. ನೀವು ಮಾಡಿದ ತಪ್ಪೇ ಇಲ್ಲ, ನಾನೇ ಬಂದು ಸುಮ್ಮನೆ ಕಿರ್ಚಾಡಿದ್ರೆ ಹೌ ವಿಲ್ ಐ ಲುಕ್? ಸೊ ಐ ಜಸ್ಟ್ ವಾಂಟೆಡ್ ಟು ಗೇಜ್, ಒಂದು ಸ್ಟೆಪ್ ಹಿಂದೆ ಬಂದ್ಬಿಟ್ಟು ಹೂಸ್ ರೈಟ್ ಹೂಸ್ ರಾಂಗ್ ಅಂತ ಗೇಜ್ ಮಾಡಬೇಕಾಗಿತ್ತು ಅಷ್ಟೇ. ಆಮೇಲೆ ಮುಂಚೆ ಎಲ್ಲ ಹೇಗಾಗ್ತೈತೆ ಅಂದರೆ ವಿ ವುಡ್ ನೋ ನಮ್ಮ ಪರಿಸ್ಥಿತಿ. ಇವಾಗ ಜಂಟಿಗಳಾಗಿದ್ದಾಗ ನಾವೆಲ್ಲರೂ ಒಂದಾಗಿದ್ದಾಗ ನಾವು ಏನು ಗೋತ್ರು ಮಾಡ್ತಿದ್ವಿ ಅಂತ ನಮಗೆ ಗೊತ್ತಿತ್ತು. ನಮ್ಗೆ ಎಷ್ಟು ಊಟ ಸಿಗ್ತಾಯಿತ್ತು, ನಿದ್ದೆ ಸಿಗ್ತಾಯಿತ್ತು, ನಾವು ಎಷ್ಟು ಕೆಲಸ ಮಾಡ್ತಿದ್ವಿ ಅಂತೆಲ್ಲ. ಸೊ ವೆನ್ ದೇ ವರ್ ಡಾಮಿನೇಟಿಂಗ್ ವುಡ್ ಬಿ ಲೈಕ್ ನಾವು ಮಾಡಿದ್ವಿ ಗುರು, ನೀವರ ನಮ್ಗೆ ಮಾಡೋಕ್ಕೆ ಅಂತ ಹೇಳ್ಬೋದಾಗಿತ್ತು. ಬಟ್ ಹೋಗ್ತಾ ಹೋಗ್ತಾ ನೀವು ಬಿಕಮ್ ಒಂಟಿ, ದೇ ವರ್ ಆಲ್ ಗುಡ್ ಪೀಪಲ್ ಓನ್ಲಿ. ನಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ಅಂದರೆ ವೈ ವುಡ್ ಯು ವಾಂಟ್ ಗೋ ಟಾಕ್ ಟು ದೆಮ್? ಇವಾಗ ನೋಡಿ, ಒಬ್ರಿಗೆ ಸ್ಟ್ಯಾಂಡ್ ತೊಗೊಂಡ್ರು ಜನ ಅದು ಇದು ಬಕೆಟ್ ಅಂತ ಕರೀತಾರೆ, ಅದೆಲ್ಲ ಮಾಡ್ತಾರೆ. ಸೊ ವಾಟ್ ಎವರ್ ಯು ಡೂ ದೇ ವಿಲ್ ಟಾಕ್ ಅಲ್ವಾ, ದಟ್ ಇಸ್ ದ ಶೋ ಅಂತ ನಾನು ಅನ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಹಾಗೆ ಯೋಚನೆ ಮಾಡ್ತಿದ್ದೆ, ಅಯ್ಯೋ ಹೋಗಿ ಜಾಸ್ತಿ ಮಾತಾಡ್ಬೇಕಾ ಅದೇ ನಾ ಇಷ್ಟು ಫೀಲ್ ಲೈಕ್ ಇಲ್ಲಿ ಈ ಮನೇಲಿ ಇಫ್ ದೇರ್ ಇಸ್ ಒನ್ ಪರ್ಸನ್ ನೀನು ಕರೆಕ್ಟಾಗಿರಬೇಕು, ನೀನು ಮಾಡಿದ್ದು ಸರಿ ಅನ್ನಿಸ್ಬೇಕು ಅಂದರೆ ಇಟ್ಸ್ ಯುವರ್ ಸೆಲ್ಫ್. ಯು ಕ್ಯಾನ್ ನಾಟ್ ಪ್ಲೀಸ್ ಎವ್ರಿಬಡಿ ದೇರ್. ಇವಾಗ ನೀವು ಮತ್ತೆ ನಿಮ್ಮ ಫ್ರೆಂಡ್ ಇರ್ತೀವಿ ಆ ಮನೇಲಿ, ನಿಮಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ರೆ ಅವ್ರಿಗೆ ಕೋಪ ಬರುತ್ತೆ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ರೆ ನಿಮಗೆ ಕೋಪ ಬರುತ್ತೆ, ಡಿಫ್ರೆನ್ಸಸ್ ಆಗೇ ಆಗುತ್ತೆ. ಸೊ ನನಗೆ ಯಾವ್ದು ಸರಿ ಅನಿಸ್ತು ಅದನ್ನ ಮಾಡಬೇಕಾಗಿತ್ತು ಅಷ್ಟೇ. ಐ ಡಿಡ್ ದ್ಯಾಟ್. ಅಭಿಷೇಕ್ ಅವ್ರ ಹಾಗಾದ್ರೆ ಅವ್ರಿಗೆ ಹೆಂಗ್ ತಿಳಿತು ಆ ಗೇಮ್ ಹಾಗೆ ಆಡ್ಕೊಂಡು ಬಂದಿ? ಕೋರ್ಸ್. ಆಮೇಲೆ ನಮ್ಗೆ ಯಾರಿಗೂ ಒಂದು ಬುಕ್ ಕೊಟ್ಟಿರಲ್ಲ, ಇದೇ ತರ ಮಾಡಬೇಕು ನೀವು. ಆಮೇಲೆ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್. ನಿಮ್ಗೆ ಹೋಗಿದ ತಕ್ಷಣ ದಿಸ್ ಈಸ್ ದ ಗೇಮ್, ಈ ಇಷ್ಟೊತ್ತೇ ಮಾತಾಡ್ಬೇಕು ನೀವು, ಇವ್ರ ಜೊತೆನೇ ಇರಬೇಕು, ಅವ್ರ ಜೊತೆನೇ ಕಾಲು ಹೇಳ್ಕೊಂಡಿರ್ಬೇಕು, ಏನು ಹೇಳಲ್ಲ. ಲೈಕ್ ಇಟ್ಸ್ ವೆರಿ ಓಪನ್. ನಮ್ಗೆ ಅಲ್ಲಿ ಹೋದಾಗ ಅಕಾರ್ಡಿಂಗ್ ಟು ಅಸ್ ಟಾಸ್ಕ್ ಇಸ್ ದ ಗೇಮ್. ಇಲ್ಲಿರೋದು ಇಟ್ಸ್ ಯುವರ್ ಪರ್ಸ್ನಾಲಿಟಿ, ನಿಮ್ಮ ವ್ಯಕ್ತಿತ್ವ. ಇನ್ಫ್ಯಾಕ್ಟ್ ನಮ್ಗೆಲ್ಲ ಮನೇಲಿ ಮಾತಾಡ್ತಿದ್ದು ಅಷ್ಟೇ, ಬಿಗ್ ಬಾಸ್ ಅಂದ್ರೆ ಏನು ವ್ಯಕ್ತಿತ್ವಗಳ ಆಟ. ನಿನ್ನ ವ್ಯಕ್ತಿತ್ವ ಕಳ್ಕೊಂಡು ಯಾಕೆ ಆಡ್ಬೇಕಪ್ಪ?